ನಿಮ್ಮ ಈ ಗಾಯನದ ಜೊತೆಗೆ ಸಾಮಾಜಿಕ ಕಳಕಳಿನೂ ಮೆರೀತು. ನೀವು ಈಗ ಆವಾಗಲೇ ಹೇಳ್ತಾ ಇದ್ರಿ, ವಿಕ್ಟೋರಿಯಾ ಆಸ್ಪತ್ರೆಗೆ ನಾನೊಮ್ಮೆ ಭೇಟಿಯಾದಾಗ ಅಲ್ಲಿನ ವ್ಯವಸ್ಥೆ ನೋಡ್ಬಿಟ್ಟು ನಾನೊಂದು ಕ್ಲಾಸಸನ್ನು ಕೊಡಬೇಕು, ಮ್ಯೂಸಿಕ್ ಕೊಡಬೇಕು ಎನ್ನುವಂಥದ್ದು ಆ ಅನುಭವ ಹೇಗಿದೆ? ಭಾಳ ಚೆನ್ನಾಗಿತ್ತು. ಅಂದರೆ ಅಲ್ಲಿದ್ದಂತಹ ವೃದ್ಧರು ಏನೋ ಅವ್ರು ಹೇಳಿದ್ರು, ಒಂದು ಹೇಳಿಕೆ ಇದೆ, ಆರೋಗ್ಯ ಚೆನ್ನಾಗಿದ್ದರೆ ನಿಮಗೆ 1000 ಕನಸಂತೆ, ಆರೋಗ್ಯ ಚೆನ್ನಾಗಿಲ್ದೇ ಒಂದೇ ಕನಸು, ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಸೊ ಆ ಮನಸ್ಥಿತಿಲಿದ್ದವ್ರಿಗೆ ಸಂಗೀತ ಏನೋ ಒಂದು ನೆಮ್ಮದಿ ಸಂತೋಷವನ್ನು ಕೊಟ್ಟರೆ ನಮಗೇನೋ ಒಂದು ಆನಂದ. ಸೊ ಅದನ್ನು ನಾವು ಮಾಡಿದ್ವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಕುತೂಹಲ ಇದೆ ಸರ್ ನನಗೊಂದು. ಇವತ್ತಿಗೂ ಕೂಡ ನೀವು ವಿಕ್ಟೋರಿಯಾಗೆ ಚಿಕಿತ್ಸೆಗೆ ಹೋಗ್ತೀರಾ ಎನ್ನುವಂತೆ, ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಗಾಯಕ ಎನ್ನುವಂಥದ್ದು. ಇವತ್ತಿನ ಕಾಲದಲ್ಲಿ ಒಂಚೂರು ಸ್ಟಾರ್ಡಮ್ ಬಂದುಬಿಟ್ರೆ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ. ನಾವು ಅಲ್ಲಿ ನನಗೆ ನಾಗೇಶ್ ಅಂದ್ಬಿಟ್ಟು ಒಬ್ಬರು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದ್ದಾರೆ. ನನಗೆ ಸ್ವಲ್ಪ ಈ ಹೊಟ್ಟೆ ಸಮಸ್ಯೆ ಇತ್ತು, ಯಾಕಂದರೆ ಪ್ರತಿನಿತ್ಯ ಹೊರಗೆ ತಿಂತಿರ್ತೀವಲ್ಲ. ಸೊ ಅವರು ಒಂದು ತಪಾಸಣೆಗೆ ನೀವು ವಿಕ್ಟೋರಿಯಾಗೆ ಬನ್ನಿ ಅಂದರು. ಸರ್ ಭಾಳ ಚೆನ್ನಾಗಿದೆ, ನಾನು ಅಲ್ಲಿ ಹೋಗಿ ನೋಡಿದ್ದೀನಿ. ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯೋರ ಜಾಸ್ತಿ. ಇಲ್ಲ, ಹಂಗೇನಿಲ್ಲ, ನೀವು ಹೋಗಿ ನೋಡಿ, ಅಷ್ಟು ಚೆನ್ನಾಗಿದೆ ಅಲ್ಲಿ ವ್ಯವಸ್ಥೆ. ಸೊ ನಾನು ನಾಗೇಶನ್ನು ಡಾಕ್ಟ್ರ್ ಕರೆದ್ರು, ಹಾಗಾಗಿ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನಾನು ಅಲ್ಲಿನ ವ್ಯವಸ್ಥೆ ನೋಡಿ ಸರಿ ಒಂದು ಕಾರ್ಯಕ್ರಮ ಮಾಡುವಂತ ಮಾಡಿದ್ವಿ. ಈ ದ್ವಾರ್ ಮ್ಯೂಸಿಕ್ ಜೊತೆಗೆ ಇತ್ತೀಚೆಗೆ ಒಂದಷ್ಟು ಮ್ಯೂಸಿಕ್ ಕನ್ಸಲ್ಟ್ ಶುರುವಾಗಿದೆ, ಅದೊಂದು ಕ್ರೇಜ್. ವೀಕೆಂಡಲ್ಲಿ ಶುರು ಮಾಡೋದು, ಆ ರೀತಿ ಜನರನ್ನು ಸೆಳೆಯುವಂಥದ್ದು, ಆ ರೀತಿ ಇನ್ನೇನಾದರೂ ನಡೀತಾ ಇದೆ. ಅನೇಕ ಕಾರ್ಯಕ್ರಮಗಳು ನಡೀತಾ. ನೀವು ನೋಡಿದಲ್ಲ, MD ಪಲ್ಲವಿ ಅವ್ರದ್ದಿತ್ತು ಹೋದ ವಾರ, ನಕುಲ್ ಅಭ್ಯಂಕರ್. ಇವತ್ತು ಒಂದು ಕಾರ್ಯಕ್ರಮ ಇದೆ, ನಾನು ಕಾರ್ಯಕ್ರಮಗಳನ್ನು ನೀಡಿದ್ದೀನಿ. ಸೊ ಇಲ್ಲಿ ನಾವು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಜನ ಬರ್ತಾ ಇರ್ತಾರೆ. ಈಗ ಕೆಲವೊಂದು ಹಳ್ಳಿ ಕಡೆ ಮಕ್ಕಳಿಗೆ ವಿಜಯ್ ಪ್ರಕಾಶ್ ಅವ್ರ ಹತ್ರ ಕಲ್ತ್ರೆ ನನ್ನ ಮಗ ಒಂದು ಯಶಸ್ಸು ಕಾಣ್ತಾನೆ, ಸಕ್ಸಸ್ ಕಾಣ್ತಾನೆ ಅನ್ನುವಂಥದ್ದು. ನಿಮ್ಗೆ ಇರ್ತಕ್ಕಂಥ ವೇದಿಕೆಯಲ್ಲಿ ಅತಿ ಹೆಚ್ಚಾಗಿ ಬಂದಾಗ ಯಾವ ರೀತಿ ನಿಭಾಯಿಸ್ಲಿಕ್ಕೆ ಸಾಧ್ಯ? ಇಲ್ಲಿ ಏನಂದರೆ, ನಾನೇ ಕಲಿಸ್ತೀನಿ ಅನ್ನೋ ನಾನು ಸುಳ್ಳೇನು ಹೇಳೋಕ್ಕಾಗೋದಿಲ್ಲ. ಇದು ನನ್ನ ಕನಸು. ಬಟ್ ಇಲ್ಲಿ ಕಲಿಸ್ಲಿಕ್ಕೆ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ಎಲ್ರಿಗೂ ನಾನು ಪಾಠ ಮಾಡ್ತಿಲ್ಲ. ಬಟ್ ಏನಂದರೆ, ಏನು ಪಾಠ ಆಗ್ತಾ ಇದೆ, ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಗಮನ ನಾನಿಟ್ಟಿರ್ತೀನಿ. ನಾನು ಭಾಗವಹಿಸ್ತೀನಿ ಚಟುವಟಿಕೆಗಳಲ್ಲಿ. ಬಟ್ ಪಾಠ ಹೇಳಲಿಕ್ಕೆ ಅನೇಕ ಟೀಚರ್ಸ್ ಇದ್ದಾರೆ, ಅವರೆಲ್ಲ ಮುಂದುವರಿಸ್ತಾ ಇದ್ದಾರೆ. ನಿಮ್ಮ ಈ ಗಾಯನದ ಜೊತೆಗೆ ಸಾಮಾಜಿಕ ಕಳಕಳಿನೂ ಮೆರೀತು. ನೀವು ಈಗ ಆವಾಗಲೇ ಹೇಳ್ತಾ ಇದ್ರಿ, ವಿಕ್ಟೋರಿಯಾ ಆಸ್ಪತ್ರೆಗೆ ನಾನೊಮ್ಮೆ ಭೇಟಿಯಾದಾಗ ಅಲ್ಲಿನ ವ್ಯವಸ್ಥೆ ನೋಡ್ಬಿಟ್ಟು ನಾನೊಂದು ಕ್ಲಾಸಸನ್ನು ಕೊಡಬೇಕು, ಮ್ಯೂಸಿಕ್ ಕೊಡಬೇಕು ಎನ್ನುವಂಥದ್ದು ಆ ಅನುಭವ ಹೇಗಿದೆ? ಭಾಳ ಚೆನ್ನಾಗಿತ್ತು. ಅಂದರೆ ಅಲ್ಲಿದ್ದಂತಹ ವೃದ್ಧರು ಏನೋ ಅವ್ರು ಹೇಳಿದ್ರು, ಒಂದು ಹೇಳಿಕೆ ಇದೆ, ಆರೋಗ್ಯ ಚೆನ್ನಾಗಿದ್ದರೆ ನಿಮಗೆ 1000 ಕನಸಂತೆ, ಆರೋಗ್ಯ ಚೆನ್ನಾಗಿಲ್ದೇ ಒಂದೇ ಕನಸು, ಆರೋಗ್ಯ ಚೆನ್ನಾಗಾಗಬೇಕು ಅಂತ. ಸೊ ಆ ಮನಸ್ಥಿತಿಲಿದ್ದವ್ರಿಗೆ ಸಂಗೀತ ಏನೋ ಒಂದು ನೆಮ್ಮದಿ ಸಂತೋಷವನ್ನು ಕೊಟ್ಟರೆ ನಮಗೇನೋ ಒಂದು ಆನಂದ. ಸೊ ಅದನ್ನು ನಾವು ಮಾಡಿದ್ವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಕುತೂಹಲ ಇದೆ ಸರ್ ನನಗೊಂದು. ಇವತ್ತಿಗೂ ಕೂಡ ನೀವು ವಿಕ್ಟೋರಿಯಾಗೆ ಚಿಕಿತ್ಸೆಗೆ ಹೋಗ್ತೀರಾ ಎನ್ನುವಂತೆ, ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಗಾಯಕ ಎನ್ನುವಂಥದ್ದು. ಇವತ್ತಿನ ಕಾಲದಲ್ಲಿ ಒಂಚೂರು ಸ್ಟಾರ್ಡಮ್ ಬಂದುಬಿಟ್ರೆ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ. ನಾವು ಅಲ್ಲಿ ನನಗೆ ನಾಗೇಶ್ ಅಂದ್ಬಿಟ್ಟು ಒಬ್ಬರು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಇದ್ದಾರೆ. ನನಗೆ ಸ್ವಲ್ಪ ಈ ಹೊಟ್ಟೆ ಸಮಸ್ಯೆ ಇತ್ತು, ಯಾಕಂದರೆ ಪ್ರತಿನಿತ್ಯ ಹೊರಗೆ ತಿಂತಿರ್ತೀವಲ್ಲ. ಸೊ ಅವರು ಒಂದು ತಪಾಸಣೆಗೆ ನೀವು ವಿಕ್ಟೋರಿಯಾಗೆ ಬನ್ನಿ ಅಂದರು. ಸರ್ ಭಾಳ ಚೆನ್ನಾಗಿದೆ, ನಾನು ಅಲ್ಲಿ ಹೋಗಿ ನೋಡಿದ್ದೀನಿ. ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯೋರ ಜಾಸ್ತಿ. ಇಲ್ಲ, ಹಂಗೇನಿಲ್ಲ, ನೀವು ಹೋಗಿ ನೋಡಿ, ಅಷ್ಟು ಚೆನ್ನಾಗಿದೆ ಅಲ್ಲಿ ವ್ಯವಸ್ಥೆ. ಸೊ ನಾನು ನಾಗೇಶನ್ನು ಡಾಕ್ಟ್ರ್ ಕರೆದ್ರು, ಹಾಗಾಗಿ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನಾನು ಅಲ್ಲಿನ ವ್ಯವಸ್ಥೆ ನೋಡಿ ಸರಿ ಒಂದು ಕಾರ್ಯಕ್ರಮ ಮಾಡುವಂತ ಮಾಡಿದ್ವಿ. ಈ ದ್ವಾರ್ ಮ್ಯೂಸಿಕ್ ಜೊತೆಗೆ ಇತ್ತೀಚೆಗೆ ಒಂದಷ್ಟು ಮ್ಯೂಸಿಕ್ ಕನ್ಸಲ್ಟ್ ಶುರುವಾಗಿದೆ, ಅದೊಂದು ಕ್ರೇಜ್. ವೀಕೆಂಡಲ್ಲಿ ಶುರು ಮಾಡೋದು, ಆ ರೀತಿ ಜನರನ್ನು ಸೆಳೆಯುವಂಥದ್ದು, ಆ ರೀತಿ ಇನ್ನೇನಾದರೂ ನಡೀತಾ ಇದೆ. ಅನೇಕ ಕಾರ್ಯಕ್ರಮಗಳು ನಡೀತಾ. ನೀವು ನೋಡಿದಲ್ಲ, MD ಪಲ್ಲವಿ ಅವ್ರದ್ದಿತ್ತು ಹೋದ ವಾರ, ನಕುಲ್ ಅಭ್ಯಂಕರ್. ಇವತ್ತು ಒಂದು ಕಾರ್ಯಕ್ರಮ ಇದೆ, ನಾನು ಕಾರ್ಯಕ್ರಮಗಳನ್ನು ನೀಡಿದ್ದೀನಿ. ಸೊ ಇಲ್ಲಿ ನಾವು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಜನ ಬರ್ತಾ ಇರ್ತಾರೆ. ಈಗ ಕೆಲವೊಂದು ಹಳ್ಳಿ ಕಡೆ ಮಕ್ಕಳಿಗೆ ವಿಜಯ್ ಪ್ರಕಾಶ್ ಅವ್ರ ಹತ್ರ ಕಲ್ತ್ರೆ ನನ್ನ ಮಗ ಒಂದು ಯಶಸ್ಸು ಕಾಣ್ತಾನೆ, ಸಕ್ಸಸ್ ಕಾಣ್ತಾನೆ ಅನ್ನುವಂಥದ್ದು. ನಿಮ್ಗೆ ಇರ್ತಕ್ಕಂಥ ವೇದಿಕೆಯಲ್ಲಿ ಅತಿ ಹೆಚ್ಚಾಗಿ ಬಂದಾಗ ಯಾವ ರೀತಿ ನಿಭಾಯಿಸ್ಲಿಕ್ಕೆ ಸಾಧ್ಯ? ಇಲ್ಲಿ ಏನಂದರೆ, ನಾನೇ ಕಲಿಸ್ತೀನಿ ಅನ್ನೋ ನಾನು ಸುಳ್ಳೇನು ಹೇಳೋಕ್ಕಾಗೋದಿಲ್ಲ. ಇದು ನನ್ನ ಕನಸು. ಬಟ್ ಇಲ್ಲಿ ಕಲಿಸ್ಲಿಕ್ಕೆ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ಎಲ್ರಿಗೂ ನಾನು ಪಾಠ ಮಾಡ್ತಿಲ್ಲ. ಬಟ್ ಏನಂದರೆ, ಏನು ಪಾಠ ಆಗ್ತಾ ಇದೆ, ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಗಮನ ನಾನಿಟ್ಟಿರ್ತೀನಿ. ನಾನು ಭಾಗವಹಿಸ್ತೀನಿ ಚಟುವಟಿಕೆಗಳಲ್ಲಿ. ಬಟ್ ಪಾಠ ಹೇಳಲಿಕ್ಕೆ ಅನೇಕ ಟೀಚರ್ಸ್ ಇದ್ದಾರೆ, ಅವರೆಲ್ಲ ಮುಂದುವರಿಸ್ತಾ ಇದ್ದಾರೆ.